ತಡ ಇಲ್ಲ. ಕೆಲವೆಲ್ಲ ಪ್ರೊವಿಷನ್ಸು ನಾವು ಮೊನ್ನೆ ಡ್ರಾಫ್ಟ್ ಮಾಡಿದಾಗ ಕೆಲವು ಪ್ರೊವಿಷನ್ಸನ್ನೆಲ್ಲ ಇನ್ ಕನ್ಫರ್ಮಿಟಿ ವಿತ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದೆಲ್ಲ ನೋಡಬೇಕಾಗಿತ್ತು. ಅದಕ್ಕೋಸ್ಕರ ಅದನ್ನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇದನ್ನೆಲ್ಲ ಎಕ್ಸಾಮಿನ್ ಮಾಡಿ ಸುಮಾರು ಲಾಗಳು ಆಲ್ರೆಡಿ ಇದ್ದಾವೆ. ಅದು ಪೊಲೀಸ್ ಇಲಾಖೆದಿರ್ಬೋದು ಅಥವಾ ಕೋಆಪ್ರೇಟಿವ್ ಇಲಾಖೆಯಲ್ಲಿರ್ಬೋದು. ಆ ಕಾನೂನುಗಳೆಲ್ಲ ಈಗಾಗಲೇ ಇದ್ದಾವೆ. ಅವುಗಳನ್ನು ಯಾವ ರೀತಿ ನಾವು ಈ ಒಂದು ಹೊಸ ಕಾನೂನಿಗೆ ಲಿಂಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಎಕ್ಸಾಮ್ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ಇವತ್ತು ಸಾಯಂಕಾಲದೊಳಗಾಗಿ ಮಾಡ್ತಾರೆ ಕಾಣಿಸುತ್ತೆ. ಹೌದೌದು, ಇನ್ನೂ 2-3 ದಿನದಲ್ಲಿ ಫೈನಲೈಸ್ ಆಗ್ಬೋದು. ಆನಂತರ ಆರ್ಡಿನೆನ್ಸ್ಗೆ ಅಧಿಕಾರಿಗಳು ಮಾಹಿತಿ ಕೊಡಬೇಕಲ್ಲ ಸರ್, ಇದು ಅಧ್ಯಯನ ಮಾಡಿ ಸಾಧಕ ಬಾಧಕಗಳು ಯಾವ್ಯಾವ ಅಂಶಗಳನ್ನು ಅದಕ್ಕೆ ಆ್ಯಡ್ ಮಾಡ್ತಾರೆ. ಅದು ಸ್ವಲ್ಪ ಪ್ರೋಸೆಸ್ ಲೇಟ್ ಆಗ್ಬೋದು ಅಂತ. ಇಲ್ಲ, ನಮಗೆ ಈಗಾಗಲೇ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ ಪ್ರಕಾರ ಲಾ ಸೆಕ್ರೆಟ್ರಿಗಳಿಗೆ, ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರು ಎಲ್ಲ ಮಾಡ್ತಾರೆ. ಫೆಬ್ರವರಿ ಫಸ್ಟ್ ವೀಕಲ್ಲಿ ಆಗ್ಬೋದು ಸರ್? ಇಲ್ಲ, ಟೈಮ್ ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನೀವು ಯಾಕಾಗಲಿಲ್ಲ ಅಂತ ಹೇಳ್ಬಿಡಿ ನೀವು ಕೇಳ್ತೀರ. ಆಮೇಲೆ ಅದು ಮಾಡ್ತಾರೆ. ನಮಗೂ ಅಷ್ಟೇ ಆತಂಕನೂ ಇದೆ, ಮತ್ತು ಜೊತೆಗೆ ನಮಗೂ ಕೂಡ ಬೇಗ ಆಗಬೇಕು ಅನ್ನೋದು ಇದೆ. ಪಾಲಿಸಿ ಮೇಕಿಂಗಲ್ಲಿ ಚಾಲೆಂಜ್ ಏನಿರುತ್ತೆ ಸರ್ ಈ ಮೂಮೆಂಟಿಗೆ? ನೋಡಿ, ಈಗ ನಮಗೆ ಕನ್ಸರ್ನ್ ಇರ್ತಕ್ಕಂಥದ್ದು ಏನು ಜನರನ್ನು ಹೆರಾಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ಹೆರಾಸ್ ಮಾಡೋ ಕಾರಣಕ್ಕಾಗಿ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಮನೆ ಬಿಟ್ಟು ಊರು ಬಿಟ್ಟೇ ಹೋಗ್ತಾ ಇದ್ದಾರೆ. ಇದು ನಿಲ್ಲಬೇಕಲ್ವಾ? ಇದಕ್ಕೆ ಕಾನೂನು ತರಬೇಕು. ಮುಖ್ಯವಾಗಿ ಬೇರೆ ಬೇರೆ ರಿಸರ್ವ್ ಬ್ಯಾಂಕ್ನವರು ಇಷ್ಟು ಪರ್ಸೆಂಟೇಜು ನೀವು ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು ಅಂತ ಅವರು ಗೈಡ್ಲೈನ್ ಮಾಡಿರ್ತಾರೆ. ಯಾರು ಅನ್ರಿಜಿಸ್ಟರ್ಡ್ ಇದ್ದಾರೆ, ಅನ್ರಿಜಿಸ್ಟರ್ಡು ಫೈನಾನ್ಸ್ ಮಾಡೋರಿದ್ದಾರೆ, ಅವ್ರ ಮೇಲೆ ನಾವು ನಿಗಾ ಇಡಬೇಕಲ್ವಾ? ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ಅವರಿಗೆ ಅನ್ರಿಜಿಸ್ಟರ್ಡ್ ಇದ್ದಾರೆ, ಅವ್ರಿಗೆ ಯಾರು ಕ್ವಶನ್ ಮಾಡೋದಿಲ್ಲ ಅನ್ನೋ ಥರ ಇದೆ ಈಗ ವಾತಾವರಣ. ಅದು ಬದಲಾವಣೆ ಆಗಬೇಕು. ಆ ಅನ್ರಿಜಿಸ್ಟರ್ಡ್ನು ನಾವು ಯಾವ ರೀತಿ ಕ್ರಮ ತಗೋಬೇಕು. ಈಗ ನೋಡಿ, ನಂದೇ ಕ್ಷೇತ್ರದಲ್ಲಿ ನೆನ್ನೆ ದಿವಸ ಒಂದು 2.5 ಲಕ್ಷ ಸಾಲ ತೊಗೊಂಡಿದ್ದಾನೆ. ಅದು ಯಾವುದೋ ಒಂದು ಕಂಪನಿಯಿಂದ 4.5 ಲಕ್ಷ ವಾಪಸ್ ಕಟ್ಟಿದ್ದಾನೆ. ಆಯಿತಾ? ಆದರೂ ಹೋಗಿ ಇನ್ನೂ ನೀವು ಕಟ್ಟಬೇಕು ಅಂತೇಳಿ ಇನ್ನೂ 80,000 ಕಟ್ಟಬೇಕು ಅಂತ ಒತ್ತಾಯ ಮಾಡಿ ಮನೆಗೆ ಬೀಗ ಹಾಕಿ ಆ ಮನೆ ಮೇಲೆ ಬರೆದಿದ್ದಾರೆ, ಈ ಥರ ಇದನ್ನು ಈ ಫೈನಾನ್ಸಿಂದ ಇದಾಗಿರೋದು ಅಂತ ಹೇಳ್ಬಿಟ್ಟು ಬರೆದು ಅವರೆಲ್ಲ ಊರು ಬಿಟ್ಟು ಹೊರಟೋಗಿದ್ದಾರೆ. ಅದನ್ನು ನೋಡಿದ ತಕ್ಷಣ ನಾನು DC ಅವರಿಗೆ, SP ಅವರಿಗೆ ಸೆನ್ಸಿಟೈಸ್ ಮಾಡಿ ಸ್ಥಳಕ್ಕೆ ಕಳಿಸಿ ಅವ್ರು ಯಾರು ಏನು ಅಂತ ವಿಚಾರ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸಿ, ಅವರು ಯಾರು ಮನೆ ಬಿಟ್ಟು ಹೋಗಿದ್ದಾರೋ ಅವ್ರು ವಾಪಸ್ ಬಂದಿದ್ದಾರೆ. ಆ ಮನೆಯನ್ನೆಲ್ಲ ನೆನ್ನೆ ಪೇಂಟ್ ಮಾಡಿ ಅದಕ್ಕೆಲ್ಲ ರಿಪೇರಿ ಮಾಡಿಸಿ ಅವ್ರಿಗೆ ವಾಪಸ್ ಆ ಮನೆ ಕೊಡಿಸಿದ್ದೀವಿ. ಈಗ ನಾನು ಆ್ಯಕ್ಚುಲಿ ಈಗ ಹೋಗ್ತಾ ಇದ್ದೀನಿ ಅಲ್ಲಿಗೆ, ಅದನ್ನು ನೋಡೋಕ್ಕೆ ಹೋಗ್ತಿದ್ದೀನಿ. ಇಂಥ ಅನೇಕ ಉದಾಹರಣೆಗಳಿದ್ದಾವೆ. ಸೂಸೈಡ್ ಮಾಡ್ಕೊಂಡಿರೋರು ಎಷ್ಟು ಜನ ಇದ್ದಾರೆ. ಅದನ್ನು ನಿಲ್ಲಿಸ್ಬೇಕಾ ಬೇಡವಾ ನಾವು? ಅದಕ್ಕೆ ಕಾನೂನು ಬೇಕು. ಮುಖ್ಯವಾಗಿ ಡೆಟರೆಂಟ್ ಏನು, ಅದನ್ನು ಕೊಯರ್ಸಿವ್ ಆ್ಯಕ್ಷನ್ ತೊಗೋಬೇಕು ಅಂತ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಅದು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಅದು ಬೇರೆ ವಿಚಾರ. ಈಗ 59,000 ಕೋಟಿ ಈಗ ಇದೆ ಸಾಲ ಕೊಟ್ಟಿರೋದು. ಅದರಲ್ಲಿ ನಾವು ಎಷ್ಟು ಯಾವುದನ್ನು ನಾವು ಹಣಕಾಸಿನ ಪರಿಸ್ಥಿತಿ ನೋಡಿ ಅದ್ರ ಬಗ್ಗೆ ನಾವು ಹೆಚ್ಚು ಹೊತ್ತು ಕೊಡೋಕ್ಕೆ ಹೋಗಿಲ್ಲ. ಈ ಕಾನೂನು ತಂದು ಇದನ್ನು ಕಂಟ್ರೋಲ್ ಮಾಡಬೇಕು. ಇಮಿಡಿಯೇಟಾಗಿ ಹೆರಾಸ್ಮೆಂಟ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. MFIಗಳು ಕೂಡ ಕೋರ್ಟಿಗೆ ಹೋಗುವಂಥ ಚಾನ್ಸಸ್ ಇಲ್ಲ, ಅವ್ರು ಹೋಗ್ತಾರೆ. ಅವ್ರು ಹೋಗದೇ ಇರೋವಂಥ ಕಾನೂನು ಮಾಡಬೇಕಲ್ಲ ನಾವು. ಅವ್ರು ಹೋಗ್ತಾರೆ, ಕಾನೂನಿನಲ್ಲಿ ಏನಾದರೂ ಒಂದು ವೀಕ್ ಪಾಯಿಂಟ್ ಇದ್ದರೆ ಅದನ್ನ ಇಟ್ಕೊಂಡು ಹೋಗ್ತಾರೆ. ಅದನ್ನು ನಾವು ಚರ್ಚೆ ಮಾಡಿದ್ದೀವಿ. ಅವರು ಹೋಗಿ ಸ್ಟೇ ತೊಗೊಳ್ಳೋವಂಥ ಸಾಧ್ಯತೆಗಳು ಕೂಡ ಇರ್ತವೆ ಅಂತ ಹಿಂದೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ. ಆದರೂ ಅಸ್ಸಾಂನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅಲ್ಲೆಲ್ಲ ಕಾನೂನು ಮಾಡಿದ್ದಾರೆ. ಅದನ್ನು ತರಿಸ್ಕೊಂಡಿದ್ದೇವೆ. ಅದನ್ನು ನೋಡಿ ನಾವು ತೀರ್ಮಾನ ಮಾಡ್ತೀವಿ. ಬುಡಾ ಪ್ರಕರಣದಲ್ಲಿ ED ರಿಪೋರ್ಟ್ ಕೊಟ್ಟಿದೆ ಸರ್. ಮಹದೇವಪ್ಪನವರ ಅಣ್ಣನ ಮಗ ನವೀನ್ ಬೋಸ್ ಅಂತ ಅವ್ರ ಹೆಸರು ಇದರಲ್ಲಿ ಉಲ್ಲೇಖವಾಗಿದೆ. ಮಂಜುನಾಥ್ ಅಂತ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಅಕ್ರಮವಾಗಿ 31 ನಿವೇಶನ ಪಡ್ಕೊಂಡಿರ್ತಾರೆ. ಅದರಲ್ಲಿ ಒಂದು ನಿವೇಶನ ನವೀನ್ ಬೋಸ್ಗೆ ಕೊಟ್ಟಿದ್ದಾರೆ ಮಂಜುನಾಥ್ ಅವರು ಅಂತ. ಅಕ್ರಮದಲ್ಲಿ ಇವರು ಕೂಡ ಪಾಲ್ಗೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಒಂದು ರೀತಿಯಲ್ಲಿ ಮೂಡಾ ರಿಪೋರ್ಟಲ್ಲಿ ಅವ್ರ ಹೆಸರಿದೆ, ಮಹದೇವಪ್ಪನವರ ಹೆಸರು ಕೂಡ ಇದೆ ಸರ್. ಮುಜುಗರ ಅಲ್ವಾ ಸರ್ಕಾರಕ್ಕೆ? ಗೊತ್ತಿಲ್ಲ ನನಗೆ, ಅದೆಲ್ಲ ನಾನು
ನಾನು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಓದಿದ್ದೇನೆ, ಆದರೆ ಅದನ್ನು ಬಿಟ್ಟು ನನಗೇನು ಅದ್ರ ಬಗ್ಗೆ ಮಾಹಿತಿ ನಿವೇಶನ ಅವರು ಪಡ್ಕೊಂಡಿದ್ದಾರೆ ನವೀನ್ ನನಗೆ ಗೊತ್ತಿಲ್ಲ. ಅದು ಪತ್ರಿಕೆಯಲ್ಲಿ ಏನು ಬಂದಿದೆ ಅಷ್ಟೇ ಗೊತ್ತು ನನಗೂ, ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಮನಿ ಲಾಂಡ್ರಿಂಗ್ ಆಗಿಲ್ಲ ಅನ್ನುವಂಥದ್ದು ನಿಮ್ಮದು ಮತ್ತು ಸರ್ಕಾರದ ವಾದ ಇತ್ತು ಸರ್. ಈಗ ಅವರು ಮನಿ ಲಾಂಡ್ರಿಂಗ್ ಆಗಿರೋದ್ರ ಬಗ್ಗೆನೂ ಒಂದು ಸಮರಿ ಅವ್ರ ಆದೇಶದಲ್ಲೇ ಮಾಡಿದ್ದಾರೆ. ನೋಡಿ, ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದು ಅಷ್ಟೇ ಅಲ್ವಾ. ಬೇರೆಯವ್ರು ಮಾಡಿದರೆ ಇಷ್ಟೊಂದೆಲ್ಲ ಆಗ್ತಾಯಿತ್ತಾ? ಬೇರೆಯವ್ರು ಮಾಡಿದರೆ ಇಷ್ಟೆಲ್ಲ ಆಗ್ತಾಯಿತ್ತು ಹೇಳಿ? ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನು ಹೇಳ್ಕೊಂಡು ಹೊರಟಿದ್ದಾರೆ ಬಿ ಜೆ ಪಿಯವರು. ಆದರೆ ಬೇರೆಯವ್ರು ಮಾಡಿರೋದ್ರ ಬಗ್ಗೆ ನಮಗೇನು ಗೊತ್ತಿಲ್ಲಪ್ಪ. ನಾನು ಅವೆಲ್ಲ ಈಗ ಮಾಧ್ಯಮದಲ್ಲಿ ಬರೋದಷ್ಟೇ ಬಿಟ್ಟರೆ ನಾವೇನದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ನವರು ಮಾತಾಡಬೇಡಿ ಬಹಿರಂಗವಾಗಿ ಅಂತ ಕಡಿವಾಣ ಹಾಕಿದ್ರು ಕೂಡ ಕೆಲವರು ಮಾತಾಡ್ತಾನೆ ಹೋಗ್ತಿದ್ದಾರೆ. ಯತೀಂದ್ರ ಅವರು ಮುಖ್ಯಮಂತ್ರಿಗಳು 5 ವರ್ಷ ಇವರೇ ಇರ್ತಾರೆ, ಸಿದ್ದರಾಮಯ್ಯನವರೇ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ನಾನು ಹೇಳಿದ್ನಲ್ಲ, ನಾನೇನು ಕಮೆಂಟ್ ಮಾಡಲ್ಲ ಅಂತ. ಸರ್, ಈಗ ಕಾಂಗ್ರೆಸ್ನಲ್ಲಿ ನೀವು ಕೂಡ ಸೀನಿಯರ್ ಲೀಡರ್ ಇದ್ದೀರಾ ಸರ್. ಈಗ 4 MLC ನಾಮಿನೇಟ್ ಆಗ್ತಾ ಇದ್ದಾರೆ. ಯಾರಾದರೂ ಶಿಫಾರಸ್ ಮಾಡಿದ್ದೀರಾ ಸರ್, ಅಥವಾ ನಿಮ್ಮನ್ನೇನಾದ್ರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರಾ? ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೀವಲ್ಲ. ಕ್ಯಾಬಿನೆಟ್ಟು ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದೆ. ಮಾಡಿದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅವರು ಮುಖ್ಯ ಅಧ್ಯಕ್ಷರು. ಆಮೇಲೆ ನಮ್ಮಲ್ಲಿ ಪದ್ಧತಿಗಳಿದ್ದಾವೆ, ದೇರ್ ಆರ್ ಸಿಸ್ಟಮ್ಸ್. MLCಗಳು ನಾಮಿನೇಷನ್ ಮಾಡುವಾಗ, ರಾಜ್ಯಸಭೆಗೆ ನಾಮಿನೇಷನ್ ಮಾಡುವಾಗ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದನ್ನು ಎಲ್ಲರ ಪರವಾಗಿ ಅವರು ಇದ್ದಾರಲ್ವಾ, ಹಾಗಾಗಿ ಮಾಡ್ತಾರೆ. ನಿನ್ನೆ ಕ್ಯಾಬಿನೆಟ್ ಆದ ನಂತರ ನೀವು ಕೆಲವೊಂದು ದಲಿತ ಸಚಿವರನ್ನ ಸಭೆ ಮಾಡಿದ್ರು ಎಲ್ಲಿ? ಚೇಂಬರಲ್ಲಿ. ಇಲ್ಲಪ್ಪ, ಯಾರು ಮಾಡಲಿಲ್ಲ. ಇಲ್ಲ, ನಾನು ಸಭೆ ಏನು ಮಾಡಲಿಲ್ಲ. ST ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯೋಕ್ಕೆ ಬಂದಿದ್ದರು, ನನ್ನ ಚೇಂಬರಲ್ಲೇ ಬಂದಿದ್ದರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರಿಗೆಲ್ಲ ಅಲ್ಲಿ ಸ್ವಾಮೀಜಿಯವರು ಅಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು. ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ. ಸರ್, ಈಗ CT ರವಿ ಕೇಸಲ್ಲಿ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಸ್ಟೇ ವೆಕೆಟ್ಗೆ ಏನಾದರೂ ಅಪೀಲ್ ಹೋಗುತ್ತೆ ಸರ್ ಗೃಹ ಇಲಾಖೆ? ಅದು ನೋಡೋಣ, ನಾವು ಕಾನೂನು ತಜ್ಞರ ಹತ್ರ ಮಾತಾಡ್ತೀನಿ. ನಿಗಮ ಮಂಡಳಿಗಳಲ್ಲಿ ಕಾರ್ಯಕರ್ತರಿಗೆ ಏನು ಕೊಡಬೇಕು ಅನ್ನೋ ಒತ್ತಾಯ ಎಲ್ಲ ಆಗಿದೆ, ಫೈನಲೈಸ್ ಮಾಡಿದ್ದೀವಿ. ಅದನ್ನು ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅಷ್ಟು ಅಂದರೆ ಅದಕ್ಕೆ ಆದೇಶ ಇಶ್ಯೂ ಆಗುತ್ತೆ. ಎಲ್ಲ ನಾವು ಮಾಡಿ ಆಗಿದೆ. ಅಲ್ಲಿ ಆಗಲೇ ಎಲ್ಲ ಪರಿಗಣಿಸಿ ತೀರ್ಮಾನ ಮಾಡಿ ಫೈನಲೈಸ್ ಮಾಡಿ ಲಿಸ್ಟನ್ನು ಅವ್ರ ಕಡೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇನೆ ಮತ್ತು ನಮ್ಮ ಅಧ್ಯಕ್ಷರಿಗೂ ಕೊಟ್ಟಿದ್ದೇನೆ. ಅದು ಅವರು ತೀರ್ಮಾನ ಮಾಡಬೇಕು ಫೈನಲಾಗಿ. ಇನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇನ್ನು ಸಹಮತಕ್ಕೆ ಬಂದಿಲ್ವಾ ಏನು ಸರ್? ಇಲ್ಲ, ಅವರು ಕಾರ್ಯಕರ್ತರದ್ದೆಲ್ಲ ಅಧ್ಯಕ್ಷರು ಮಾಡಬೇಕಲ್ವಾ, ಅವ್ರು ಮಾಡ್ತಾರೆ. ನಿನ್ನೆ ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಕೊಡಿ, ಕುಂಭಮೇಳ ಟೀಕೆ ಮಾಡುವಂಥ ಕಾಂಗ್ರೆಸ್ ನಾಯಕರು ಅಯೋಗ್ಯರು ಅಂತ ಪದ ಉಪಯೋಗಿಸಿದ್ರು. ನಾನೇನು ಹೇಳಬೇಕು? ಯಾವ್ಯಾವ ಪದ ಯಾವಾಗ ಯಾರ್ಯಾರಿಗೆ ಬಳಸಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು, ನಾವು ಹೇಳೋಕ್ಕಾಗಲ್ಲ.